ವಾಟ್ಸ್ಆಪ್ ಗ್ಯಾಂಗ್ ಆನರ್ ಸೀಟ್. ಸೊ ಒಂದು ಮೊಟ್ಟೆಯ ಕಥೆ ಸಿನಿಮಾ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಬಟ್ ಈ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳೋದೇ ತುಂಬ ಖುಷಿಯಾಗಿರೋ ವಿಷಯ. ಯಾಕೆಂದರೆ ಈ ಥರದ್ದು ಸಣ್ಣ ಸಿನಿಮಾಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಒಬ್ಬ ನಿರ್ಮಾಪಕರಿಂದನೋ ಅಥವಾ ದೊಡ್ಡ ಪವನ್ ಅಂತ ಹೆಸರು ಮಾಡಿರುವಂತಹ ಒಂದು ದೊಡ್ಡ ಕೈಯಿಂದನೋ ಸಾಧ್ಯ ಇಲ್ಲ. ಅವರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೈ, ಅದು ತುಂಬ ಕ್ಲೀನ್ ಹ್ಯಾಂಡ್, ಲಕ್ಕಿ ಹ್ಯಾಂಡ್, ಆಮೇಲೆ ನಮ್ಮ ಇಂಡಸ್ಟ್ರಿಯ ಒಂಥರ ಲಕ್ಕಿ ಚಾರ್ಮ್ ಆಗಿರೋವಂಥ ಹ್ಯಾಂಡ್ ತುಂಬ ಬೇಕಾಗುತ್ತೆ. ಆ ಥರ ಹ್ಯಾಂಡನ್ನು ಒಬ್ಬರನ್ನ ಇವಾಗ ನಾವು ಮಾತಾಡಿಸ್ಬೇಕು. ಅವ್ರು ಬರೀ ಹ್ಯಾಂಡಲ್ಲ, ಮಾತಲ್ಲೂ ತುಂಬ ಪರಿಣಿತರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹುಡುಗಿರಿಗೆ ನಾವು ಹೇಳ್ತಾನೆ ಇರ್ತೀವಿ ಯಾವಾಗಲೂ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ. ಬಟ್ ಈ ಒಬ್ಬ ಅಲ್ಟಿಮೇಟ್ ಮನುಷ್ಯ ನಾವು ಇವಾಗ ಏನು ಮಾತಾಡಿಸ್ತಾ ಇದ್ದೀವಿ, ಅವರು ಹೀಸ್ ಬಿಸ್ನೆಸ್ ವಿತ್ ಬ್ರೈನ್ಸ್ ಆ್ಯಂಡ್ ಸ್ಮೈಲ್. ಯಾವಾಗಲೂ ಮುಖದಲ್ಲಿ ಒಂದು ನಗು ಇರುತ್ತೆ. ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ತುಂಬ ಕಷ್ಟ. ಸಿನಿಮಾ ಮಾಡೋದು ಈಸಿ, ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ನನ್ನ ವಿವರಣೆ ವಿಶ್ಲೇಷಣೆಗಳಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾ ದಯವಿಟ್ಟು ಒಂದು ಸರಿಯಾರು ನೀವು ನೋಡಲೇಬೇಕು ಅಂತ ಹೇಳಿ. ಯಾಕೆಂದರೆ ಸಿನಿಮಾ ಮಾಡೋದು ಈಸಿ, ಅದನ್ನು ರಿಲೀಸ್ ಮಾಡೋದು ಈ ಕಾಲದಲ್ಲಿ ತುಂಬ ಕಷ್ಟ ಇದೆ. ಪರಭಾಷೆಯ ಒಂದು ಒತ್ತಡ ಆಗ್ಬೋದು, ಅಥವಾ ನಮ್ಮವರು ಬೇರೆ ಭಾಷೆಗೆ ಕೊಡ್ತಾ ಇರುವಂತಹ ಒಂದು ಆದ್ಯತೆ ಆಗ್ಬೋದು, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್. ಬಟ್ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಷನನ್ನು ಅಥವಾ ಡಿಸ್ಟ್ರಿಬ್ಯೂಷನ್ ಇರುವಂತಹ ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಅನ್ನೋದನ್ನು ಒಂದು ಸಲ ಪೊಲಿಟಿಕಲಿ ರೈಟಾಗಿ ಹೇಳ್ತಾ ಇದ್ದೀನಿ ಅಂತ ಕೂಡ ಅಂದ್ಕೊಳ್ಳಿ ನೀವು, ಪರವಾಗಿಲ್ಲ. ಬಟ್ ಈ ಥರ ಒಂದು ಲೋಪದೋಷಗಳನ್ನು ನಿವಾರಿಸ್ಕೊಂಡು ನೀಟಾಗಿ ಡಿಸ್ಟ್ರಿಬ್ಯೂಷನನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಮೈಸೂರು ಟಾಕೀಸ್. ಸೊ ಈ ಮೈಸೂರು ಟಾಕೀಸಿನ ಒಡೆಯ ಯಾರು ಏನು ಅವ್ರನ್ನ ಮಾತಾಡಿಸ್ಬಿಡೋಣ. ಎಸ್, ಬನ್ನಿ. ನನ್ನ ಫಸ್ಟ್ ಆಡಿಯನ್ಸ್ ಕೂದಲಿಲ್ಲದೆ ಇರೋರು. ಸೊ ಅವ್ರ ಬಗ್ಗೆನೇ ಸಿನಿಮಾ ತೆಗೆದಿದ್ದಾರೆ. ಭಾಳಷ್ಟು ಜನ ಕೂದಲಿಲ್ಲದೆ ಇರೋ ಬಾಲ್ಡ್ ಆಗಿರೋದ್ರಿಂದ ನನ್ನ ರೆವಿನ್ಯೂ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಅದೇ ನೋಡಿ, ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಬ್ಯೂಟಿ ವಿತ್ ಬ್ರೈನ್ಸ್ ಅನ್ನೋ ಥರ ಹುಡುಗಿರುಗಳಿಗೆ ಮಂಜಣ್ಣ ಇಸ್ ಆಲ್ವೇಸ್ ಬಿಸ್ನೆಸ್ ವಿತ್ ಬ್ರೈನ್ಸ್ ಆ್ಯಂಡ್ ಸ್ಮೈಲ್. ಬಟ್ ಮಂಜಣ್ಣ, ಇಲ್ಲಿ ಒಂದನ್ನು ಹುಡ್ಕೊಂಡು ಹೋಗುವಂತಹ ಕಾನ್ಸೆಪ್ಟ್ ಕಥೆಯಲ್ಲಿ ನೀವು ಲೈಫಲ್ಲಿ ಏನನ್ನು ಇನ್ನೂ ಹುಡುಕ್ತಾ ಇದ್ದೀರಾ ಅನ್ನೋ ತಿಳ್ಕೊಬೋದಾ? ನಾನು ಹುಡುಕ್ತಾ ಇರೋದು ಒಂದೇ, ಥಿಯೇಟರ್ಸ್ ಬಿಟ್ಬಿಡಿ, ಕನ್ನಡ ಸಿನಿಮಾಲ್ಲಿ ಒಳ್ಳೆ ನಿರ್ದೇಶಕರು ಬರಬೇಕು. ಸಿನಿಮಾ ನಿರ್ದೇಶಕರ ಮಾಧ್ಯಮವಾಗಿರಬೇಕು. ಅದೇ ರೀತಿ ನಿರ್ದೇಶಕರು ಕೂಡ ಸಿನಿಮಾಗೆ ಗೌರವ ಕೊಟ್ಟು ಗೆದ್ದ ನಂತರ ಕೂಡ ಒಳ್ಳೆ ಸಿನಿಮಾ ಕೊಡ್ತಾ ಬರಬೇಕು. ಒಂದು ಉದಾಹರಣೆ ನನಗೆ ನಮ್ಮ ಭಾರತ ದೇಶದಲ್ಲಿ ಇಷ್ಟ ಆಗುವಂಥದ್ದು ರಾಜಮೌಳಿ ಮಾಡಿದಂಥ 9-10 ಸಿನಿಮಾಗಳಲ್ಲಿ ಅಷ್ಟು ಸಕ್ಸಸ್ ಕೊಟ್ಟಿದ್ದಾರೆ. ಅವ್ರನ್ನ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ. ಒಂದು ಚೂರು ದರ್ಪ ದುರಹಂಕಾರ ಇಲ್ಲ. ನಿರ್ದೇಶಕರುಗಳು ಅದೇ ರೀತಿಯಾಗಿ ಕೆಲಸಗಳನ್ನ ಮಾಡಿ ಒಂದು ಉತ್ತಮವಾದ ಸಿನಿಮಾನ ಕೊಡಬೇಕು. ಸಿನಿಮಾ ನಿರ್ದೇಶಕರ ಮಾಧ್ಯಮವಾಗಿ ಉಳಿಬೇಕು. ನಿರ್ದೇಶಕರುಗಳು ದುರಹಂಕಾರವನ್ನು ಪಡೆದೇ ಒಳ್ಳೆ ಸಿನಿಮಾಗಳನ್ನ ಮಾಡಿ ಬಂಡವಾಳ ಹಾಕುವಂಥ ನಿರ್ಮಾಪಕರನ್ನ ಉಳಿಸ್ಬೇಕು. ಯಾಕಂದರೆ ನಿರ್ದೇಶಕರು ಚೆನ್ನಾಗಿ ಮಾಡಿದ್ರೆ ನಿರ್ಮಾಪಕರು, ಥಿಯೇಟ್ರ್ನವರು, ಡಿಸ್ಟ್ರಿಬ್ಯೂಟ್ರು ಉಳಿಯೋದು. ಫ್ಯಾಂಟಾಸ್ಟಿಕ್ ಮಂಜಣ್ಣ, ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ನಮ್ಮ ಮೈಸೂರು ಟಾಕೀಸನ್ನು ಒಂದು ಯೂಟರ್ನ್ ಹೊಡಿಸಿದ್ದೆ, ಯೂಟರ್ನ್ ಸಿನಿಮಾ ಕಂಪ್ಲೀಟಾಗಿ ಅಲ್ವಾ? ಸೊ ಪವನ್ ಅವ್ರದ್ದು ನಿಮ್ಮದು ಒಳನಾಟ ಲೈಫು ಇಷ್ಟೇನೆಯಿಂದ ಶುರುವಾಗಿ ಎಲ್ಲ ಆಗಿ ಎಲ್ಲೋ ಮಂಜಣ್ಣ ನಿರ್ಮಾಪಕನಾಗಿ ಎಲ್ಲೋ ಹಿಂದೆ ಉಳಿದ್ರ ಏನಾಯಿತು ಅನ್ನೋದು ಒಂದಷ್ಟು ವಿಷಯ ನನಗೂ ಡೌಟ್ ಇದೆ. ಯಾಕೆಂದರೆ ನಿಮ್ಮ ಹತ್ರ ಇರೋ ಆ ಬಿಸ್ನೆಸ್ ಸೆನ್ಸು, ಬಿಸ್ನೆಸ್ ವಿಷಯಗಳು ಏನಕ್ಕೆ ಮಂಜಣ್ಣ ಅಲ್ಲಿ ಆ ವಿಷಯದ ಆ ಡಿಪಾರ್ಟ್ಮೆಂಟಲ್ಲಿ ಏನಕ್ಕಿನ್ನ ನೀವು ಕರೆಕ್ಟಾಗಿ ಹೋಗ್ತಿಲ್ಲ ಅಂತ? ನಿರ್ಮಾಣ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇವತ್ತೇ ಮಾಡಬೇಕು ಅಂತಿಲ್ಲ. ಇಲ್ಲ ನನ್ನ 50 ವರ್ಷ, 55 ವರ್ಷ, 60 ವರ್ಷ ಆದಮೇಲೂ ನಿರ್ಮಾಣ ಮಾಡ್ಬೋದು. ಸೊ ಭಾಳಷ್ಟು ಜನ ನಿರ್ಮಾಣ ಮಾಡೋಕ್ಕೆ ಕೈ ಹಾಕಿರೋವಾಗ ನಾನು ಅದೇ ಕೆಲಸ ಮಾಡೋದು ಬದಲು ಬೇರೆ ಏನಲ್ಲಿ ಸ್ಪೇಸ್ ಇದೆ ಆ ಸ್ಪೇಸಲ್ಲಿರೋ ಕೆಲಸ ಮಾಡೋಣ ಅನ್ನೋದು ಒಂದೇ ಉದ್ದೇಶ. ನಿರ್ಮಾಣ ಮಾಡಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ, ಖಂಡಿತ ಮಾಡ್ತೀನಿ. ಪವನ್ ಅವ್ರದ್ದು ನನ್ನ ವಿಚಾರ ಅಂತ ಹೇಳಿದ್ರೆ, ನಾನು ಪವನ್ ಅವರು ಅವರೊಬ್ಬರು ನಿರ್ದೇಶಕ, ನಾನು ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಉತ್ತಮ ಸ್ನೇಹಿತರು. ನಾನು ಭಾಳಷ್ಟು ವಿಚಾರನ ಪವನ್ ಹತ್ರ ಕಲಿತಾ ಇರ್ತೀನಿ. ಈಸ್ ಎ ಫ್ಯಾಂಟಾಸ್ಟಿಕ್ ಹ್ಯೂಮನ್. ಫಸ್ಟ್ಲಿ ವೆರಿ ಸಿಂಪಲ್ ಹ್ಯೂಮನ್. ನಾನು ಪವನ್ ಅವರ ಜೊತೆಗೂಡಿದ ನಂತರ ಕಾರ್ನ ಭಾಳಷ್ಟು ಕಡಿಮೆ ಉಪಯೋಗಿಸ್ತಾ ಇದ್ದೀನಿ. ಅವರ ಒಂದು ಸೋಷಿಯಲ್ ಆಲೋಚನೆಗಳು, ಎಕನಾಮಿಕ್ ಆಲೋಚನೆಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಬರ್ತಾಯಿದ್ದೀನಿ. ಅದೇ ರೀತಿಯಾಗಿ ಅವರು ಒಂದು ದಿವಸ ಕುಳಿತುಕೊಂಡು ನಾನು ಸರ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಹೇಳಿ ಸರ್ ಪ್ರೊಡಕ್ಷನ್ ಮಾಡೋಣ ಅಂದರೆ, ಸರ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರಾಪರಾಗಿ ಸರಿಗಿಲ್ಲ ಅಂತ ನನಗೆ ಅನಿಸಿದೆ. ಯಾಕೆ ನೀವು ಅದು ಮಾಡಬಾರ್ದು, ಒಬ್ಬ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು ಅಂದರು. ಹೌದಲ್ವಾ, ಕರೆಕ್ಟ್ ಅವ್ರು ಹೇಳಿದ್ದು ಅಂತ ಆವತ್ತು ಆಲೋಚನೆ ಮಾಡಿದೆ. ಅವರು ಆಲೋಚನೆ ಮಾಡಿ ಸಂಜೆ ಸುದೀಪ್ ಅವ್ರನ್ನ ಮೀಟ್ ಮಾಡಿದೆ. ಅವರಲ್ಲೂ ಕೂಡ ಇದೇ ವಿಚಾರ ಬಂತು. ನೀನು ಯಾಕೋ ಪ್ರೊಡಕ್ಷನ್ ಮಾಡ್ತೀಯಾ, ನೀನು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡೋ, ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋ ಅಂದರು. ಏನು ಇಬ್ಬರು ಹೇಳ್ತಿದ್ದಾರಲ್ಲ ಅಂಥೇಳಿ 2-3 ದಿವಸದಲ್ಲಿ ಎಲ್ಲ ವಿಚಾರಗಳಾಗಿ ನಾನೊಬ್ಬ ಮೈಸೂರು ಟಾಕೀಸ್ನ ಅಡಿಯಲ್ಲಿ ನಾನು ಮತ್ತು ಯೋಗೀಶ್ ದ್ವಾರಕೀಶ್ ಅವರು ಇಬ್ಬರು ಜೊತೆಗೂಡಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಿದ್ವಿ. ಇವತ್ತು ದೇವರ ಆಶೀರ್ವಾದದಲ್ಲಿ ಅದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸೂಪರ್. ಒಂದು ಮೊಟ್ಟೆಯ ಕಥೆಯಲ್ಲಿ ಏನನ್ನೂ ಹುಡುಕಬೇಡಿ, ಇರೋದನ್ನು ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಎಲ್ಲ ನಿರ್ಮಾಪಕರುಗಳು ಹುಡುಕ್ತಾ ಇರೋದು
ಈ ಥರ ದ ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದೆ ಜಾಕ್ ಮಂಜು ಸರ್. ನಿಜವಾಗ್ಲೂ ಸರ್ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಪವನ್ ಅವ್ರು ಮಾಡ್ತಾರೆ ಇನ್ನೊಂದು ಒಳ್ಳೆ ಕೆಲಸದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಚಿಕ್ಕ ಸಿನಿಮಾಗಳನ್ನು ತೆಗೆದು ದೊಡ್ಡ ಮಟ್ಟದಲ್ಲಿ ಬಿಡ್ತಾ ಇರೋವಂತಹ ವಿಷಯಗಳು. ಸರ್ ಅದು ಇನ್ನೂ ಸ್ಟ್ರಾಂಗ್ ಆಗುತ್ತಾ ಈ ಸಿನಿಮಾ ಆದಮೇಲೆ? ಸರ್ ನಾನು ಆಗಲೇ ಒಂದು ವಿಚಾರ ಹೇಳಿದೆ, ಪವನ್ ಅವ್ರ ಹತ್ರ ಸಿನಿಮಾ ನಿರ್ಮಾಣ ಆದ ನಂತರ ಬಂದು ಭೇಟಿಯಾಗಿ ನಮ್ಮ ಸಿನಿಮಾನ ನೋಡಿ ಅದಾದಮೇಲೆ ನಮಗೆ ಪ್ರಮೋಟ್ ಮಾಡಿಕೊಡಿ ಅಂತಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಹಿಂಭಾಗಕ್ಕೆ ಹೋಗಿ ಸ್ಕ್ರಿಪ್ಟ್ ಲೆವೆಲಲ್ಲೇ ಪವನ್ ಅಂತವ್ರನ್ನ ಮತ್ತು ಪವನ್ ಒಬ್ಬರೇ ಅಲ್ಲದೆ ಈ ಥರದ್ದು ಭಾಳಷ್ಟು ಜನ ಇಂಡಸ್ಟ್ರಿಯಲ್ಲಿದ್ದಾರೆ, ಅವರೆಲ್ಲ ಮುಂದೆಜ್ಜೆ ಇಟ್ಟು ಸ್ಕ್ರಿಪ್ಟ್ ಲೆವೆಲಲ್ಲೇ ಡಿಸ್ಕಷನ್ ಮಾಡಿದಾಗ ಒಂದು ಒಳ್ಳೆ ಸ್ಕ್ರಿಪ್ಟ್ಗೆ ಬಂಡವಾಳ ಹಾಕಿ ಒಂದು ಒಳ್ಳೆ ಸಿನಿಮಾ ಔಟ್ಪುಟ್ ಬರುತ್ತೆ ಅನ್ನೋ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಆದಮೇಲೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಶೂಟಿಂಗ್ ಆಗೋಗಿರುತ್ತೆ. ಸ್ಕ್ರಿಪ್ಟ್ ಲೆವೆಲಲ್ಲೇ ಬಂದಾಗ ಡಿಸ್ಕಷನ್ ಇಟ್ ವಿಲ್ ಬಿ ಮೋರ್ ವಂಡರ್ಫುಲ್. ಪವನ್ ಅನ್ನೋ ಒಬ್ಬರ ಕೈಯಲ್ಲಿ ಖಂಡಿತ ಇಂಡಸ್ಟ್ರಿ ಸುಧಾರಣೆ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಪವನ್ ಅಂತ ಶಕ್ತಿ ಇರೋಂಥ ನಿರ್ದೇಶಕರಿದ್ದಾರೆ, ರೈಟರ್ಸ್ ಇದ್ದಾರೆ, ಇವರೆಲ್ಲ ಒಗ್ಗೂಟಾಗ ಖಂಡಿತ ಬಂಡವಾಳ ಹಾಳಾಗಲ್ಲ. ಫ್ಯಾಂಟಾಸ್ಟಿಕ್ ಸರ್. ಇನ್ನೊಂದು ಕಡೆ ಹೇಳ್ತಾ ಇದ್ರು ಮಂಜಣ್ಣ, ತಮಿಳ್ ಥಿಯೇಟರ್ಸ್ ಅಂತ ಇಲ್ಲ, ತೆಲುಗು ಥಿಯೇಟರ್ಸ್ ಅಂತ ಇಲ್ಲ, ನಾವು ಸಿನಿಮಾಗಳನ್ನು ಅಲ್ಲಿ ಕೊಡದೆ ಕನ್ನಡ ಸಿನಿಮಾಗಳನ್ನು ಅಲ್ಲಿ ಹಾಕೋಕ್ಕಾಗ್ದಂಗೆ ಅದು ಹಂಗೆ ಸೆಂಟರ್ಗಳು ಚೇಂಜ್ ಆಗೋಗ್ಬಿಟ್ಟಿದ್ದಾವೆ ಅಂತ ನಮ್ಮ ಮನಸ್ಸಿಗೆ ಟಚ್ ಆಗೋಯ್ತು ಮಂಜಣ್ಣ ಆ ಮಾತು ಮಾತ್ರ. ಸೊ ಆದಷ್ಟು ಕನ್ನಡ ಸಿನಿಮಾಗಳನ್ನು ನೋಡಿ ಆ್ಯಂಡ್ ಆದಷ್ಟು ಹೆಚ್ಚು ಥಿಯೇಟರ್ಸಲ್ಲಿ ಅದನ್ನು ಮಂಜಣ್ಣ ರಿಲೀಸ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ, ಮಂಜಣ್ಣ ರಿಯಲಿ ಲಕ್ಕಿ ಆ್ಯಂಡ್ ಹ್ಯಾಪಿ ದಟ್ ನೀವು ನಮ್ಮ ಇಂಡಸ್ಟ್ರಿ ಇರೋದು. ಥ್ಯಾಂಕ್ ಯು.